ನಾವು ಕಳೆದ ಕೆಲವು ವಾರಗಳಿಂದ ಆತ್ಮ ಪ್ರಾಣ ಶರೀರದ ವಿಷಯವಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ಕರ್ತನ ಒಂದು ಸಹಾಯದಿಂದ ನಾವು ಒಂದು ದೆಸಲೋನಿಕದ ಪೌಲನು ದೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನವನ್ನ ಆಧಾರದಲ್ಲಿ ನಾವು ಈ ವಾಕ್ಯಗಳನ್ನ ಕಲಿತಾ ಬರ್ತಾ ಇದ್ದೀವಿ. ಪೌಲನು ದೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನವನ್ನ ನಾವು ಓದಿಕೋಣ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡಲ್ಪಂತೆ ಕಾಪಾಡಲ್ಪಡಲಿ. ಈ ಒಂದು ವಾಕ್ಯದ ಆಧಾರದಲ್ಲಿ ನಾವು ಆತ್ಮ ಪ್ರಾಣ ಶರೀರ ವಿಷಯವಾಗಿ ನಾವು ಕಲಿತಾ ಬರ್ತಾ ಇದ್ವಿ. ಆತ್ಮ ಎನ್ನುವಂಥದ್ದು ದೇವರನ್ನ ತಿಳಿದುಕೊಳ್ಳುವಂತ ಕಾರ್ಯವನ್ನ ಮಾಡುತ್ತೆ, ದೇವರನ್ನ ಅರಿಯುವಂತ ಕೆಲಸವನ್ನ ಮಾಡುತ್ತೆ. ಪ್ರಾಣ ಅನ್ನುವಂಥದ್ದು ಅಥವಾ ಮನಸ್ಸು ಅನ್ನುವಂಥದ್ದು ತನ್ನನ್ನು ತಿಳಿಯುವಂತ ಕೆಲಸವನ್ನ ಮಾಡುತ್ತೆ. ಶರೀರ ಅನ್ನುವಂಥದ್ದು ಈ ಲೋಕವನ್ನ ತಿಳಿಯುವಂತ ಕೆಲಸವನ್ನ ಮಾಡುತ್ತೆ ಅಂತ ನಾವು ಕಳೆದ ದಿನಗಳಲ್ಲಿ ಕಲಿಯುತ್ತಾ ನಾವು ಆತ್ಮದ ವಿಷಯವಾಗಿ ಕಲಿತು ಈಗ ನಾವು ಪ್ರಾಣದ ವಿಷಯವಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ನಾವು ಕಳೆದ ವಾರದಲ್ಲಿ ಮನಸ್ಸಿನ ಕಾಯಿಲೆಗಳ ಬಗ್ಗೆ ಯಾವ ರೀತಿ ದೇವ ಭಕ್ತರಿರ್ಬೋದು ಅಥವಾ ವಿಶ್ವಾಸಿಗಳಿರ್ಬೋದು ಯಾವ ರೀತಿ ಬಿದ್ದು ಆ ಕಾಯಿಲೆಗಳಲ್ಲಿ ಬಳಲ್ತಿದ್ದರ ವಿಷಯದನ್ನ ಕಲಿತಾ ಬರೋದು. ಹಿಂದೆ ನಾವು ಕಳೆದ ವಾರದಲ್ಲಿ ಖಿನ್ನತೆ ಬಗ್ಗೆ, ಡಿಪ್ರೆಷನ್ ಬಗ್ಗೆ ನಾವು ಕಲಿತಾ ಬಂದು ಆ ಒಂದು ವಿಷಯದಲ್ಲಿ ನಾವು ಖಿನ್ನತೆಯ ಲಕ್ಷಣಗಳನ್ನ, ಖಿನ್ನತೆ ಯಾವ ಉದ್ದೇಶದಿಂದ ಬರುತ್ತೆ, ಅದರಲ್ಲಿ ಬೆಳೆದಂತ ವ್ಯಕ್ತಿಗಳನ್ನ ನೋಡ್ತಾ ಬರುವಾಗ ನಾವು ದಾವಿದನು ಸಹ ತನ್ನ ವಿರೋಧಿಗಳ ಕಿರುಕುಳದಿಂದ ಆತನು ಸಹ ಖಿನ್ನತೆಗೊಳಗೋದನ್ನ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಯೋಬನು ಸಹ ಆ ಖಿನ್ನತೆಗೊಳಗೋದನ್ನ ರೀತಿ ತನ್ನ ಚಿಕ್ಕ ವಯಸ್ಸಿನ ಹುಡುಗರು ಸಹ ಆತನನ್ನು ಆಶೆ ಮಾಡ್ತಿದ್ದರಿಂದ ಅವರು ಆ ಒಳಗಾದಂತ ವ್ಯಕ್ತಿಯನ್ನ ನಾವು ಯೋಬನ ಸ್ಥಿತಿಯನ್ನ ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಪ್ರವಾದಿ ವಿಷಯದ ನಾವು ಕಲಿತಾ ಬರುವಾಗ ನಾವು ನಾವು ಎಲಿಯನ ಬಗ್ಗೆ ನಾವು ಕಲಿತಾ ಬರ್ತೇವೆ. ಆ ಎಲಿಯನ ವಿಷಯದಲ್ಲಿ ನಾವು ನೋಡ್ತಾ ಬರುವಾಗ ಆತನು ಬಡವ ವಿಧವೆಯ ಮಗನನ್ನ ಬಗ್ಗಿಸಿದಂತವನು, ಆ ವಿಧವೆಯ ಮನೆಯಲ್ಲಿ ಎಣ್ಣೆ ಯಾವಾಗಲೂ ಉಕ್ಕುವ ರೀತಿಯಲ್ಲಿ ಮಾಡಿ ಅದ್ಭುತ ಮಾಡಿದಂತ ಒಂದು ಪ್ರವಾದಿಯನ್ನ ಕಾಣ್ತೇವೆ. ಬಾಳನ 450 ಪ್ರವಾದಿಗಳನ್ನ ಹೋಲಿಸಿದಂತ ಸ್ಥಿತಿಯನ್ನ ಕಾಣ್ತೇವೆ. 3 ವರ್ಷ ಬಾಳೆ ಬಾರದ ರೀತಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದಂತ ನಾವು ನೋಡ್ತೀವಿ, ಪ್ರವಾದಿಯನ್ನು ನೋಡ್ತೀವಿ. ಅಂತ ಪ್ರವಾದಿಯು ಸಹ ತಾನು 1 ವರ್ಷಗಳ 94ನೇ ವಚನಕ್ಕೆ ಬರುವಾಗ ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದು ಬಿಡುವಂತ ದೇವರನ್ನ ಕೇಳಿಕೊಳ್ಳುವಂತ ಸ್ಥಿತಿಗೆ ಬರುವುದನ್ನ ಕಾಣ್ತೇವೆ. ಇಲ್ಲಿ ಆ ಖಿನ್ನತೆಗೆ ಒಳಗಾದಂತ ಈ 3 ವ್ಯಕ್ತಿಗಳ ಬಗ್ಗೆ ನಾವು ಕಳೆದ ವಾರದಲ್ಲಿ ಕಲಿತಾ ಬಂದು ಈಗ ನಾವು ಆ ಮನಸ್ಸಿನ ಕಾಯಿಲೆಗಳಲ್ಲಿ ಭ್ರಮೆ, ಹಲ್ಯೂಸಿನೇಷನ್ ಏನು ಇಲ್ಲದಿದ್ದಾಗ ಶಬ್ದ ಅಥವಾ ದೃಷ್ಟಿ ಅಥವಾ ಸ್ಪರ್ಶವನ್ನ ಅನುಭವಿಸುವಂತ ಒಂದು ಸಂವೇದನಾ ಅನುಭವವಾಗಿದೆ ಪ್ರಿಯರೇ. ಈ ಭ್ರಮೆ ಎನ್ನುವಂಥದ್ದು ಏನು ಇಲ್ಲದಿದ್ದಾಗ ಅದು ಶಬ್ದ, ನಾವು ಕೇಳುವಂತ ಶಬ್ದದಲ್ಲಿ ಇರ್ಬೋದು, ಎಷ್ಟೋ ಸಾರಿ ನಮ್ಮನ್ನ ಮಾತಾಡ್ತಾ ಇದ್ರೆ ನಮ್ಮನ್ನ ಕರಿತಾ ಇರುವಂತ ಒಂದು ಭ್ರಮೆಯಲ್ಲಿ ಬದುಕ್ತಿರುವಂತದ್ದು ಇರ್ಬೋದು, ಅಥವಾ ಎಷ್ಟೋ ಸಾರಿ ನಾವು ಕಣ್ಣಿಗೆ ಕಾಣದೇ ಇದ್ರು ಸಹ ನಮ್ ಕಣ್ಣಿಗೆ ಕಾಣ್ತು ನಾವು ನೋಡ್ದು ಅನ್ನುವಂತ ರೀತಿಯಲ್ಲಿ ಭಾವನೆ ಆಗುವಂತದ್ದು ಇರ್ಬೋದು, ಅಥವಾ ನಮ್ಮನ್ನ ಯಾರೋ ಅಥವಾ ಟಚ್ ಮಾಡ್ಲಿ ಅಥವಾ ಯಾರು ಹೊಡೆದ್ರು ಅಥವಾ ನಮ್ಮನ್ನ ಯಾರೋ ಏನೋ ಮಾಡಿದ್ರು ಅನ್ನೋ ರೀತಿಯಲ್ಲಿ ನಮಗೆ ಸ್ಪರ್ಶ ಆಗುವಂತ ರೀತಿಯಲ್ಲಿ ಸಹ ಅನುಭವಿಸುವಂತ ಒಂದು ಸಂವೇದನಾ ಅನುಭವವನ್ನು ನಾವು ಇಲ್ಲಿ ಭ್ರಮೆ ಅಂತ ಕರಿತೀವಿ ಪ್ರಿಯರೇ. ಇದು ನಿಜವಾದ ಪುರಾವೆಗಳ ಕೊರತೆ ಇದ್ದು ಸಹ ಇದು ಗಟ್ಟಿಯಾದ ನಂಬಿಕೆ ಆಗಿದೆ. ಯಾಕೆಂದ್ರೆ ಇದು ವಿರುದ್ಧ ಭ್ರಮೆ ಎನ್ನುವಂಥದ್ದು ನಮ್ಮನ್ನ ಆಗಾಗ ನಮ್ಮ ತೊಂದರೆ ಕೊಡ್ತಿರುವುದನ್ನು ನೋಡ್ತೀವಿ ಪ್ರಿಯರೇ. ಇದು ನಾವು ಉದಾಹರಣೆ ನೋಡುವಾಗ ಯಾರೋ ನಮ್ಗೆ ಕಿರುಕುಳ ನೀಡ್ತಿದ್ದಾರೆ, ನನ್ನನ್ನು ಯಾರೋ ಹಿಂಬಾಲಿಸ್ತಿದ್ದಾರೆ, ನನ್ನ ಬಗ್ಗೆ ಯಾರೋ ಮಾತಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಯಾರೋ ಚಾಡಿ ಹೇಳ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ನಮ್ಮನ್ನ ನಾವೇ ಕಲ್ಪನೆ ಮಾಡ್ಕೊಳ್ಳುವಂಥದ್ದು ಸ್ಥಿತಿಗಳನ್ನ ನಾವು ನೋಡ್ತೇವೆ. ಇದನ್ನ ನಾವು ಭ್ರಮೆ ಅಂತ ಕರಿತೀವಿ. ಯಾರೋ ನಮ್ಮನ್ನ ಕಿರುಕುಳ ಕೊಡ್ತಾ ಇದಾರೆ, ನನಗ್ ಬೈತಾ ಇದಾರೆ, ಅಥವಾ ನನ್ನ ಫಾಲೋ ಅಪ್ ಮಾಡ್ತಾ ಇದಾರೆ, ನನ್ನ ಬಗ್ಗೆ ಮಾತಾಡ್ತಾ ಇದಾರೆ, ಅಥವಾ ಯಾರೋ 4 ಜನ ನಿಂತ ಮಾತಾಡಿದ ತಕ್ಷಣ ನನ್ನ ಬಗ್ಗೆನೇ ಮಾತಾಡ್ತಾ ಇದಾರೆ, ನನ್ನ ಬಗ್ಗೆನೇ ಚಾಡಿ ಹೇಳ್ತಾರೆ, ಈ ರೀತಿ ಭ್ರಮೆಯಲ್ಲಿ ಬದುಕುವಂತ ಸ್ಥಿತಿಯನ್ನ ನಾವು ಇಲ್ಲಿ ಭ್ರಮೆಯನ್ನ ಕರಿತೀವಿ ಪ್ರಿಯರೇ. ನಾವು ಜ್ಞಾನಾರ್ಥಿಗಳು 23ನೇ ಅಧ್ಯಾಯಕ್ಕೆ ಬರೋಣ. ಜ್ಞಾನಾರ್ಥಿಗಳು 23ನೇ ಅಧ್ಯಾಯ
23ನೇ ಅಧ್ಯಾಯ 33 ವಚನವನ್ನ 33 ಮತ್ತು 35ರವರೆಗೂ ನಾವು ಓದಿಕೋ. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು. ನೀನು ಸಮುದ್ರದ ನಡುವೆಯಾಗಲಿ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ. ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ, ಬಡಿದರೂ ತಿಳಿಯಲಿಲ್ಲ. ಯಾವಾಗ ಎಚ್ಚೆತ್ತೆನೋ ಪುನಃ ಅದನ್ನೇ ಹುಡುಕೇನೋ ಎಂದುಕೊಳ್ಳುವಿ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ನಿನ್ನ ಮನಸ್ಸು ವಿಪರೀತಗಳನ್ನ ಹೊಡೆಸುವುದು. ಇಲ್ಲಿ ಎಷ್ಟೋ ಸಾರಿ ಈ ಭ್ರಮೆಯಲ್ಲಿ ಇರುವಂತ ಒಂದು ವ್ಯಕ್ತಿತ್ವಗಳನ್ನ ನೋಡ್ತಾ ಬರುವಾಗ ಅವ್ರಿಗೆ ಅದೇ ರೀತಿ ಅಂದ್ರೆ ನಮಗ್ ಕಣ್ಣು ಕಾಣದೇ ಇರುವಂತದ್ದನ್ನು ಸಹ ಕಾಣ್ತಾ ಇದೆ ಅನ್ನುವಂಥದ್ದು, ಅಥವಾ ನಮ್ಗೆ ಯಾರೋ ನನ್ ಬಗ್ಗೆ ಹೊಡಿತಾ ಇದಾರೆ ಅನ್ನುವಂಥದ್ದು, ಅಥವಾ ಯಾರೋ ನನ್ನ ಬಗ್ಗೆ ಮಾತಾಡ್ತಾ ಇದಾರೆ ಅನ್ನುವಂಥದ್ದು, ಅಥವಾ ಯಾರೋ ನಿಂತ್ಕೊಂಡ್ ಮಾತಾಡ್ತಾರೆ ನನ್ನ ವಿಷಯನೇ ಇರ್ಬೇಕು ಅನ್ನುವಂಥ ರೀತಿಯಲ್ಲಿ ಈ ರೀತಿ ಭ್ರಮೆಯಲ್ಲಿ ಬದುಕುವಂತ ಸ್ಥಿತಿ ಆಗಿದೆ ಪ್ರಿಯರೇ. ಆ ಭ್ರಮೆಯಲ್ಲಿ ಬದುಕುವಂತ ವ್ಯಕ್ತಿಗತ್ವಗಳನ್ನು ನೋಡ್ತಾ ಬರುವಾಗ ಅವರ ಭ್ರಮೆಯಲ್ಲೇ ಮುಳುಗಿ ತಾವು ಶಾಶ್ವತವಾಗಿ ಅದರಿಂದ ಹೊರಗಡೆ ಬರದಂತ ಸ್ಥಿತಿಯಲ್ಲಿ ಅದರಲ್ಲೇ ಮುಳುಗಿರುವಂತ ಸ್ಥಿತಿಯಲ್ಲಿ ನಾವು ಕಾಣ್ತೇವೆ. ಅವರು ಅದೇ ಭ್ರಮೆಯಲ್ಲಿ ಅವರು ತಮ್ಮ ಮೂರ್ಖತನವನ್ನ ಪ್ರದರ್ಶನ ಮಾಡೋದನ್ನ ಕಾಣ್ತೇವೆ ಪ್ರಿಯರೇ. ಯೆರೆಮೀಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದಲ್ಲಿ ಅಲ್ಲೊಂದು ವಿಷಯವನ್ನ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 3ನೇ ವಚನ. ನಿನ್ನ ಕಣ್ಣುಗಳು ಯೆಹೋವನೇ, ನಿನ್ನ ಕಣ್ಣುಗಳು ಸತ್ಯದ ಮೇಲೆ ಇರುತ್ತವಲ್ಲ. ನೀನು ಹೊಡೆದರೂ ಅವರು ಪಶ್ಚಾತ್ತಾಪ ಪಡಲಿಲ್ಲ, ಸಂಹರಿಸಿದರೂ ಶಿಕ್ಷಣೆಗೆ ಒಪ್ಪಲಿಲ್ಲ. ತಮ್ಮ ಮುಖವನ್ನು ಕಲ್ಲಿಗಿಂತ ಕಠಿಣ ಮಾಡಿಕೊಂಡು ತಿರುಗಿಕೊಳ್ಳಲೊಲ್ಲದೆ ಹೋಗಿದ್ದಾರೆ. ಇಲ್ಲಿ ನಿನ್ನ ಕಣ್ಣುಗಳು ನಾವು ನೋಡ್ತಾ ಬರುವಾಗ ನೀನು ಹೊಡೆದರೂ ಸಹ ಅವರು ಪಶ್ಚಾತ್ತಾಪ ಪಡಲಿಲ್ಲ, ನಿನ್ನ ಶಿಕ್ಷಣಕ್ಕೆ ಒಪ್ಪಲಿಲ್ಲ, ತಮ್ಮ ಮುಖವನ್ನು ಕಲ್ಲಿಗಿಂತ ಕಠಿಣ ಮಾಡಿಕೊಂಡಿದ್ದಾರೆ. ಇಲ್ಲೂ ನೋಡುವಾಗ ನಿನ್ನ ಕಣ್ಣುಗಳು ಸತ್ಯದ ಮೇಲೆ ಇರುತ್ತವಲ್ಲ. ದೇವರು ಸತ್ಯದ ಮೇಲೆ ಕಣ್ಣನ್ನಿಟ್ಟಿದ್ದಾನೆ ಪ್ರಿಯರೇ. ಆದ್ರೆ ನಾವು ಸತ್ಯವನ್ನ ನಂಬಲ್ಲ, ಅಸತ್ಯದ ಮೇಲೆ ಅಪನಂಬಿಕೆಗಳ ಮೇಲೆ ನಾವು ಜೀವನವನ್ನ ಮಾಡುವಂತವರಾಗಿದ್ದೇವೆ. ಯಾವಾಗಲೂ ನಮ್ಮ ಕಲ್ಪನೆಗಳಲ್ಲೇ ನಮ್ಮ ಭ್ರಮೆಗಳಲ್ಲೇ ನಾವು ಜೀವನ ಮಾಡುವಂತವರಾಗಿದ್ದೇವೆ, ಅದರಲ್ಲೇ ಬದುಕುವಂತವರಾಗಿದ್ದೇವೆ. ಆಗಿರುವಂತ ಸ್ಥಿತಿಗಳನ್ನು ನೋಡ್ತಾ ಇದೀವಿ ಪ್ರಿಯರೇ. ಎಷ್ಟೋ ಸಾರಿ ನಾವ್ ಯಾವ ರೀತಿ ಭ್ರಮೆಗಳಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅಂತಂದ್ರೆ, ಎಲ್ಲೋ ಗಾಡಿ ಬೈಕ್ ಲಾಕ್ ಮಾಡಿರ್ತೀವಿ, ಆದ್ರೆ ಎಲ್ಲೋ ಶಾಪಿಂಗ್ ಅಥವಾ ಒಂದ್ ಮದುವೆಲ್ಲ ಒಂದ್ ಕಡೆ ಇರ್ತೀವಿ, ಆದ್ರೆ ನಮ್ಮ ಬೈಕ್ ನ ಬೀಗ ಲಾಕ್ ಮಾಡಿದೀವಲ್ವ ಅನ್ನೋಂತಾಗ ಒಂದು ಭ್ರಮೆಯಲ್ಲಿ ಇರ್ತೀವಿ. ಎಲ್ಲೋ ಹೊರಗಡೆ ಇರ್ತೀವಿ, ಮನೆನ ಬೀಗ ಹಾಕಿದೀವಲ್ವ ಅಂತ ಭ್ರಮೆಯಲ್ಲಿ ನಾವು ಬದುಕುವಂತ ಸ್ಥಿತಿಯಲ್ಲಿ ಇದೀವಿ ಪ್ರಿಯರೇ. ಅದೇ ನಮ್ಮ ಮನಸ್ಸು ಈ ಕಡೆನೆ ಇರುವಂತದ್ದಂತ ರೀತಿಯಲ್ಲಿ ನಾವು ಭ್ರಮೆಯಲ್ಲೇ ಅಂದ್ರೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ನಾವು ಮಾಡಿರುವಂತ ವಿಷಯಗಳಲ್ಲೇ ನಮ್ಗೆ ನಂಬಿಕೆ ಇರೋ ರೀತಿಯಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ ಪ್ರಿಯರೇ. ನಾವು ಪೌಲನು ಥೆಸಲೋನಿಕರು ಬರೆದ ಪತ್ರಿಕೆ 2ನೇ ಪತ್ರಿಕೆ ಬರೋಣ. ಪೌಲನು ಥೆಸಲೋನಿಕರು ಬರೆದ ಪತ್ರಿಕೆ 2ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನ ನಾವು ನೋಡ್ಕೋಣ. ಪೌಲನು ಥೆಸಲೋನಿಕರು ಬರೆದ ಪತ್ರಿಕೆ 2ನೇ ಪತ್ರಿಕೆ 2ನೇ ಅಧ್ಯಾಯ 11-12. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಇಲ್ಲಿ ಇದೇ ಕಾರಣ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಇಲ್ಲಿ ಸತ್ಯವನ್ನು ನಂಬದೆ ಅನೀತಿಯನ್ನೇ ನಂಬುವಂತವ್ರು ಅಂತ ಆನಂದ ಪಡುವಂತವ್ರನ್ನ ನಾವು ಎಷ್ಟೋ ಜನರು ನೋಡ್ತಿದ್ದೇವೆ. ಇಲ್ಲಿ ದೇವರು ಹೇಳುವಂತದ್ದು ನೋಡುವಾಗ ನಾವು ಸತ್ಯವನ್ನು ನಂಬಬೇಕಾಗಿದೆ, ದೇವರ ಮೇಲೆ ನಂಬಿಕೆ ಇಡಬೇಕಾಗಿದೆ. ಆದ್ರೆ ಎಷ್ಟೋ ಸಾರಿ ದೇವರ ಮೇಲೆ ನಾವು ನಂಬಿಕೆ ಇಡದೆ, ಎಷ್ಟೋ ಸಾರಿ ದೇವರ ಒಂದು ಸತ್ಯದ ಮೇಲೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ದು ಯಾವ್ದೋ ಅಪಾಯಗಳಿರ್ಬೋದು, ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಅಥವಾ ಯಾವ್ದೋ ಅವಕಾಶಗಳ ವಿಷಯದಲ್ಲಿ ಇರ್ಬೋದು, ನಮ್ಗೆ ದೇವರ ಮೇಲೆ ನಾವು ನಂಬಿಕೆ ಇಡಲ್ಲ, ನಾವು ಭ್ರಮೆ ಮೇಲೆ ಬದುಕ್ತೀವಿ. ನಾವು ಈ ಲೋಕದಲ್ಲಿ ಬೇರೆ ನಾವು ಅನ್ಯರ ಜನರ ನಂಬುವ ರೀತಿಯಲ್ಲಿ ಅಥವಾ ಬೇರೆಯವ್ರ ನೆರೆಯವನ್ನ ನಂಬುವ ರೀತಿಯಲ್ಲಿ ದೇವ್ರನ್ನ ನಂಬಲ್ಲ. ಆ ರೀತಿ ಭ್ರಮೆಯಲ್ಲಿ ಅಸತ್ಯದ ಮೇಲೆ ನಂಬಿಕೆ ಇಡೋ ರೀತಿಯಲ್ಲಿ ಅನೀತಿಯ ಮೇಲೆ ನಂಬಿಕೆ ಇಡೋ ದೇವರು ಇಲ್ಲಿ ಅನಿಷ್ಟ ಭಾವಕ್ಕೆ ಒಪ್ಪಿಸೋದನ್ನ ನೋಡ್ತೇವೆ ಪ್ರಿಯರೇ.
ಇಲ್ಲಿ ನಾವು ಅದೇ ಇಲ್ಲಿ ನೋಡುವಾಗ ಸತ್ಯವನ್ನ ನಾವು ನಂಬಲ್ಲ. ದೇವರು ಹೇಳ್ದಂಥದ್ದನ್ನ ದೇವ್ರು ಮಾಡೇ ಮಾಡ್ತಾನೆ. ದೇವ್ರು ಅನಾರೋಗ್ಯದಿಂದ ಕಾಪಾಡ್ತಾನೆ. ಎಷ್ಟೋ ಸರಿ ನಾವು ಪ್ರಾರ್ಥನೆ ಮಾಡಿ ಮಾಡಿ ಅದಕ್ಕೆ ಪ್ರತಿಫಲ ಸಿಕ್ಕಿರಲ್ಲ. ಆದ್ರೂ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ನಮ್ಮ ಪ್ರಾರ್ಥನೆ ವಿಷಯದಲ್ಲಿ ನಾವು ಎಷ್ಟೋ ಸರಿ ಅಯ್ಯೋ ನಾವು ದೇವರ ನಂಬಿಕೆ ಮೇಲೆ ದೇವರದ ಮೇಲೆ ನಾವು ನಂಬಿಕೆ ಇಡೋದನ್ನ ಕಂಡ್ಕೊಳ್ತೀವಿ ಪ್ರಿಯರೇ. ಇದೇ ಇಲ್ಲಿ ಅದೇ ಅದು ಭ್ರಮೆಯಾಗಿದೆ ಪ್ರಿಯರೇ. ದೇವರ ನಂಬಿಕೆ ಮೇಲೆ ದೇವರ ಮೇಲೆ ನಾವು ನಂಬಿಕೆ ಇಡಬೇಕಾಗಿದೆ. ನಂಬಿಕೆ ಇಡ್ಲಿಲ್ಲ ಅಂತಂದ್ರೆ ನಾವು ಎಲ್ಲಾ ವಿಷಯಗಳಲ್ಲೂ ಸಹ ನಾವು ಬಿದ್ದು ಹೋಗುವವರಂತಾಗಿದ್ದೇವೆ ದೇವರೇ. ಅದಕ್ಕೆ ದೇವರು ಹೇಳ್ತಾನೆ ಇಲ್ಲಿ, ದೇವರು ಅಸತ್ಯವನ್ನು ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ನಾವು ಯಾವಾಗ ದೇವರ ಮೇಲೆ ನಂಬಿಕೆ ಇಡಲ್ಲ, ಸತ್ಯವನ್ನ ಮೇಲೆ ನಂಬಿಕೆ ಇಡಲ್ಲ, ಆಗ ಅಲ್ಲಿ ಸುಳ್ಳನ್ನು ನಂಬುವಂತೆ ಅವ್ರ ಮೇಲೆ ಭ್ರಮೆಯನ್ನ ಬರಮಾಡೋದನ್ನ ಕಾಣ್ತೇವೆ ಪ್ರಿಯರೇ. ಇವತ್ತೆಷ್ಟೋ ಜೀವಿತಗಳಲ್ಲಿ ಎಷ್ಟೋ ವಿಶ್ವಾಸಿಗಳ ಜೀವಿತ ನೋಡ್ತಾ ಬರುವಾಗ ನಾವು ಈ ಒಂದು ಭ್ರಮೆಯಲ್ಲೇ ಬದುಕ್ತಿರುವಂತ ವಿಶ್ವಾಸಿಗಳನ್ನ ನಾವು ಕಾಣ್ತಾ ಇದೀವಿ ಪ್ರಿಯರೇ. ತಮ್ಮ ಮೇಲೆ ತಮ್ಮ ಬಗ್ಗೆ ತಾವೇ ಉಗ್ಲಿಕೊಳ್ಳುವಂಥದ್ದು, ತಮ್ಮನ್ನೇ ಹೆಚ್ಚಿಸಿಕೊಳ್ಳುವಂಥದ್ದು, ತಮ್ಮ ಬಗ್ಗೆನೇ ಹೆಚ್ಚಾಗಿ ಮಾತಾಡುವಂಥದ್ದು, ತಮ್ಮನ್ನೇ ಉಗ್ಲಿಕೊಳ್ಳುವಂತ ಎಷ್ಟೋ ಭ್ರಮೆಯಲ್ಲಿ ಜೀವಿಸುವಂತ ವ್ಯಕ್ತಿಗಳನ್ನ ನಾವು ಕಾಣ್ತೇವೆ ಪ್ರಿಯರೇ. ನಾವು ಎಷ್ಟೋ ಸತ್ಯದಲ್ಲಿ ನೋಡ್ತಾ ಬರುವಾಗ, ಎಷ್ಟೋ ವಿಶ್ವಾಸಗಳನ್ನ ನೋಡ್ತಾ ಬರುವಾಗ ಈ ಒಂದು ಸ್ಥಿತಿಯಲ್ಲಿ ನಾವು ಇರುವಂತ ವ್ಯಕ್ತಿಗಳನ್ನ ಕಾಣ್ತೀವಿ. ನಬೂಕದ್ನೆಚ್ಚರನ ನೋಡ್ತೀವಿ, ನಾನು ನನಗೋಸ್ಕರ, ನನ್ನ ಆನಂದಕ್ಕೋಸ್ಕರ, ನನ್ನ ಬುದ್ಧಿಯಿಂದ, ನನ್ನ ಸ್ವಂತ ಶ್ರಮದಿಂದ ಕಟ್ಟಿಕೊಂಡಂತ ಈ ಒಂದು ಅರಮನೆ ಅಂತ ಹೇಳಿದಂತ ಸಮಯದಲ್ಲಿ ತನ್ನ ಹೆಚ್ಚಿಸಿಕೊಳ್ಳುವಂತ ಭ್ರಮೆಯಲ್ಲಿ ಬದುಕಿದಂತ ವ್ಯಕ್ತಿಯನ್ನ ನಾವು ಕಾಣ್ತೇವೆ ಪ್ರಿಯರೇ. ಅದೇ ರೀತಿ ಸತ್ಯವನ್ನು ನೋಡ್ತಾ ಬರುವಾಗ ಹಲವಾರು ವ್ಯಕ್ತಿಗಳು ತಮ್ಮ ಭ್ರಮೆಯ ಜೀವಿತದಲ್ಲಿ ಜೀವಿಸುವಂತ ವ್ಯಕ್ತಿಗಳನ್ನ ನಾವು ಕಾಣ್ತಾ ಬರ್ತೇವೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಬರುವಾಗ ಇಲ್ಲಿ ಸತ್ಯದ ಮೇಲೆ ನಾವು ನಂಬಿಕೆ ಇಡೋದ ರೀತಿಯಲ್ಲಿ ನಾವು ಬಿದ್ದು ಹೋಗುವಂತವರಾಗಿ ಭ್ರಮೆಗೆ ದೇವರು ಹುಟ್ಟಿಸುವಂತ ಸ್ಥಿತಿಯನ್ನು ನೋಡ್ತೇವೆ ಪ್ರಿಯರೇ. ಪೌಲನು ರೋಮಾಪುರದ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಪೌಲನು ರೋಮಾಪುರದ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನವನ್ನ ನಾವು ನೋಡ್ಕೋಣ. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಇಲ್ಲಿ ಇದೆಲ್ಲ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ ಕಾರಣದಿಂದ ಅಲ್ಲದ ಕೃತ್ಯಗಳು ನಡೆಸುವವರಾಗಿರುವುದರಿಂದ ದೇವರನ್ನ ಅನಿಷ್ಟ ಭಾವಕ್ಕೆ ಒಪ್ಪಿಸಿದನ್ನು ನೋಡ್ತೇವೆ ಪ್ರಿಯರೇ. ಇಲ್ಲಿ ದೇವರ ಜ್ಞಾನದ ಮೇಲೆ, ದೇವರ ವಿಷಯದ ಮೇಲೆ, ದೇವರ ಮೇಲೆ ನಂಬಿಕೆ ಇಡುವಂತ ಒಂದು ನಂಬಿಕೆ ಯಾವಾಗ ಇಡಲ್ವೋ, ನಾವು ಅಸತ್ಯವನ್ನ ಮೇಲೆ ನಂಬಿಕೆ ಇಡ್ತೀವೋ ಅವಾಗ್ಲೇ ನಾವು ಭ್ರಮೆಗೆ ಒಳಗಾಗ್ತೀವಿ ಪ್ರಿಯರೇ. ಎಷ್ಟೋ ಸಬ್ರೆ ಭ್ರಮೆ ಜೀವಿತದಲ್ಲೇ ತಮ್ಮ ಜೀವಿತವನ್ನ ಕಳೀತಾ ಬರ್ತಾ ಇದೀವಿ. ನಾವು ಸತ್ಯವನ್ನ ಹುಡುಕುವಂತ ಪ್ರಯತ್ನ ಪಡಲ್ಲ. ಅದು ಆ ಭ್ರಮೆಯಲ್ಲಿ ನಾವು ಜೀವಿಸ್ತಿರುವಂತ ಸರಿಯಾದ ತಪ್ಪು ಅಂತ ಹುಡುಕುವಂತ ಪ್ರಯತ್ನ ಮಾಡಲ್ಲ. ನಾವು ಇದೇ ರೀತಿಯಲ್ಲಿ ದೇವರ ಜ್ಞಾನವನ್ನ ನಾವು ಇಲ್ಲಿ ಅಲಕ್ಷ್ಯ ಮಾಡುವಂತರಾಗಿರಿದಾಗ, ಅಲಕ್ಷ್ಯ ಮಾಡುವಂತ ಸ್ಥಿತಿಯಲ್ಲಿ ನಾವಿದ್ದೇವೆ ಪ್ರಿಯರೇ. ನಾವು ಈ ಲೋಕದಲ್ಲಿ ಪ್ರವಾಸಿಗರಾಗಿದ್ದೀವಿ. ಈ ಲೋಕದಲ್ಲಿ ನಾವು ಜೀವಿಸುವಷ್ಟು ದಿನಗಳು ದೇವರು ನಮ್ಮ ಮೇಲೆ ನಮ್ಮನ್ನ ಆತುಕೊಂಡು, ನಾವು ಆತನನ್ನ ಆತುಕೊಂಡು ಜೀವಿಸುವಂತ ಸಮಯದಲ್ಲಿ ಆತನ ನಮ್ಮನ್ನ ಕಣ್ಣುಗುಡ ಪಾದೆಯಲ್ಲಿ ಕಾಯ್ದು ಕಾಪಾಡ್ತಾ ಇದ್ದಾನೆ. ಆದ್ರೆ ನಮ್ಮನ್ನ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ಈ ಲೋಕದಲ್ಲೇ ನಾವು ಶಾಶ್ವತವಾಗಿ ಜೀವಿಸ್ತಾ ಇದೀವಿ. ನನ್ನ ಜ್ಞಾನದಿಂದ, ನನ್ನ ವಿದ್ಯೆಯಿಂದ, ನನ್ನ ಹಣದಿಂದ, ನನ್ನ ಜ್ಞಾನದಿಂದ ನಾನು ಎಲ್ಲವನ್ನ ಮಾಡಬಲ್ಲೆ, ನಾನು ಹೇಳಿದ ರೀತಿಯಲ್ಲೇ ಆಗುತ್ತೆ, ನಾನು ಆಲೋಚನೆ ಮಾಡಿದ ರೀತಿಯಲ್ಲೇ ಆಗುತ್ತೆ, ಅಥವಾ ನಾನು ಯೋಜನೆ ಮಾಡಿದ ರೀತಿಯಲ್ಲಿ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಭ್ರಮೆಯಲ್ಲಿ ಬದುಕುವಂತವರಾಗಿದ್ದೀವಿ ಪ್ರೇಯರೆ. ನಾವು ಈ ಲೋಕದಲ್ಲಿ ನಾಳೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಪ್ರೇಯರೆ. ಇನ್ನೊಂದು ಸೆಕೆಂಡ್ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಎಲ್ಲ ದೇವರ ಚಿತ್ತ, ದೇವರ ಲೆಕ್ಕದಲ್ಲಿದೆ ಪ್ರೇಯರೆ. ನಾವು ಈ ಲೋಕದಲ್ಲಿ ಹುಟ್ಟುವುದು ಮಾತ್ರ ನಮಗ್ ಗೊತ್ತು. ಹುಟ್ಟಿದ ದಿನವನ್ನ ನಾವು ಹಬ್ಬಗಳನ್ನ, ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತೀವಿ. ಆದ್ರೆ ಸಾಯುವ ದಿನವನ್ನು ಯಾರಿಗೂ ಗೊತ್ತಿಲ್ಲ ಪ್ರೇಯರೆ. ಸಾಯುವ ದಿನ ಅದು ದೇವರಿಗೆ ಮಾತ್ರ ಗೊತ್ತು. ಆ ಕ್ಷಣ, ಆ ದಿನ ನಾವು ಜೀವಿತವನ್ನ ಮಾಡ್ತಾ, ನಾವು ಈ ಲೋಕದಲ್ಲಿ ಸಮಯವನ್ನ ನಾವು ವ್ಯರ್ಥ ಮಾಡ್ತಾ ನಾವು ದೇವರನ್ನ ಅಲಸ್ಯ ಮಾಡುವಂತವರಾಗಿದ್ದೇವೆ ಪ್ರಿಯರೇ. ಈ ದೇವರು ಯಾವಾಗ ನಾವು ದೇವರ ಜ್ಞಾನವನ್ನ ನಾವು ಅಲಕ್ಷ್ಯ ಮಾಡ್ತೀವೋ, ದೇವರು ಆ ಸಮಯದಲ್ಲಿ ದೇವರು ಬಲವಾದ ಭ್ರಮೆಯನ್ನ ಕಳಿಸ್ತಾನೆ ಪ್ರಿಯರೇ. ಅದು ಆಧ್ಯಾತ್ಮಿಕ ಅಪಾಯಕ್ಕೆ, ಆತ್ಮಿಕ ಜೀವಿತಕ್ಕೆ ಅದು ಅಪಾಯವನ್ನ ಉಂಟು ಮಾಡುವಂತದ್ದಾಗಿದೆ ಪ್ರಿಯರೇ. ದುರ್ಬಲ ಮನಸ್ಸು ಅದು ತೀರ್ಪಿಗೆ ಕಾರಣವಾಗುತ್ತೆ. ಈ ಭ್ರಮೆಯ ಜೀವಿತ ಅದು ಸಹ ತೀರ್ಪಿಗೆ ಕಾರಣ ಆಗುತ್ತೆ ಅನ್ನೋ ನೋಡ್ತಾ ಬರ್ತೀವಿ ಪ್ರಿಯರೇ. ನಾವ್ ಎರಡನೇ ವಿಷಯವಾಗಿ ನಾವು ಕಲಿತಾ ಬರೋಣ. ಎರಡನೇದಾಗಿ ನಾವು
ಮೂಲ ವ್ಯಾಧಿ ಮನೋವ್ಯಾಧಿ ಅನ್ನೋದ್ರ ಬಗ್ಗೆ ನಾವು ಕಲಿತಾ ಬರೋಣ. ಮನೋವ್ಯಾಧಿಯನ್ನ ಕಲಿತಾ ಬರುವಾಗ ಇದನ್ನ ನಾವು ಎಷ್ಟೋ ಸರಿ ಮೆಂಟಲ್ ಅಂತ ಕರೀತಾರೆ, ಅಥವಾ ಮನೋರೋಗ ಅಥವಾ ಮಾನಸಿಕ ಅಸ್ವಸ್ಥತೆ ಎಂದು ಅರ್ಥ ಬರುತ್ತೆ ಪ್ರಿಯರೇ. ಇದು ವ್ಯಕ್ತಿಯ ಆಲೋಚನೆಗಳು ಮತ್ತು ಭಾವನೆಗಳು ಮತ್ತು ವರ್ತನೆಗಳಲ್ಲಿನ ಅಸಹಜತೆಯನ್ನ ಸೂಚಿಸುವಂತಾಗಿದೆ ಪ್ರಿಯರೇ. ಇದು ವ್ಯಕ್ತಿಯ ಆಲೋಚನೆಗಳು, ಆತನು ವ್ಯಕ್ತಿ ಮಾಡುವಂತ ಆಲೋಚನೆಗಳ ಮೇಲೆ ಮತ್ತು ಭಾವನೆಗಳ ಮೇಲೆ ಮತ್ತು ಆತನು ಯಾವ ರೀತಿ ವರ್ತನೆ ಮಾಡ್ತಾರೆ ಆ ಒಂದು ವಿಷಯದ ಮೇಲೆ ಅದು ಸೂಚಿಸುವಂತದ್ದಾಗಿದೆ ಪ್ರಿಯರೇ. ಅದು ಅಸಹಜವಾಗಿ ಅವನಿಗೆ ನಡೆದುಕೊಳ್ಳುವಂತ ರೀತಿ ನೀತಿಗಳನ್ನ ಇಲ್ಲಿ ತೋರಿಸುವಂತದ್ದಾಗಿದೆ ಪ್ರಿಯ. ಈ ಮನೋವ್ಯಾಧಿ ಅನ್ನುವಂಥದ್ದು ಇದು ಮನೋವೇದನೆ ಅಥವಾ ಮನೋವೇದನೆ ಸಂಕಟ ಅಥವಾ ಮಾನಸಿಕ ಅಸ್ವಸ್ಥತೆಯನ್ನು ಸೂಚಿಸುವಂತದ್ದಾಗಿದೆ ಪ್ರಿಯರೇ. ಇದು ಹಲವಾರು ಸಂದರ್ಭಗಳಲ್ಲಿ ಈ ಮನೋವ್ಯಾಧಿ ಅಂತ ರೀತಿಯಲ್ಲಿ ನಾವು ಆರೋಗ್ಯಕರವಾಗಿ ಕಾಣ್ತೀವಿ. ನಾವು ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ಸಹ ಆರೋಗ್ಯವಂತ ಮೇಲ್ಗಡೆ ಕಾಣ್ತೀವಿ. ಆದ್ರೆ ನಾವು ಮಾನಸಿಕ ಒಂದು ಕಾಯಿಲೆಗೆ ಮನೋರೋಗ ರೀತಿಯಲ್ಲಿ ನಾವು ವರ್ತಿಸ್ತಾ ಇರ್ತೀವಿ ಪ್ರಿಯರೇ. ಯಾವುದೋ ಒಂದು ವಿಷಯಗಳನ್ನ ಇಲ್ಲದೆ ಇರುವಂತ ನಾವು ಯಾವ ರೀತಿ ಭ್ರಮೆಯಲ್ಲಿ ನಾವು ಚಿಂತನೆ ಕಲ್ಪನೆಗಳನ್ನ ಮಾಡ್ಕೊಳ್ತೀವೋ, ಅದೇ ರೀತಿಯಲ್ಲಿ ನಾವು ನಮಗೆ ಬೇಕಾದಂತ ಈ ಲೋಕದಲ್ಲಿ ನಾವು ದೇವರು ನಮಗೆ ಕೊಟ್ಟಿರುವಂತ ಉದ್ದೇಶ ಏನಂತಂದ್ರೆ, ನಾವು ಈ ಲೋಕದಲ್ಲಿ ಪ್ರವಾಸಿಗರು ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗಿರ್ಬೇಕು. ಆದ್ರೆ ನಮ್ಮ ಜೀವಿತಗಳನ್ನ, ನಮ್ಮ ಒಂದು ಬದುಕನ್ನ, ನಮ್ಮ ಕುಟುಂಬಗಳ ನಿರ್ವಹಣೆಗಳನ್ನ ನೋಡ್ತಾ ಬರುವಾಗ ಆದ್ರೆ ನಾವು ಆ ರೀತಿ ಜೀವಿಸಲ್ಲ ಪ್ರಿಯರೇ. ನಾವು ಶಾಶ್ವತವಾಗಿ ಈ ಲೋಕದಲ್ಲಿ ಇರ್ತೀವಿ ಅನ್ನೋದಕ್ಕೋಸ್ಕರ ನಮ್ಮ ಆಸೆಗಳು ಜಾಸ್ತಿ ಆಗಿದೆ, ನಮ್ಮ ದುರಾಸೆಗಳು ಜಾಸ್ತಿ ಆಗಿದೆ. ಆ ಆಸೆಗಳಲ್ಲಿ ನಾವು ಈ ಲೋಕದಲ್ಲಿ ಶಾಶ್ವತವಾಗಿ ಈ ಲೋಕದಲ್ಲಿ ಬದುಕಿರ್ತೀವಿ ಅನ್ನೋ ರೀತಿಯಲ್ಲಿ ನಾವು ಈ ಲೋಕದ ಜೀವಿತವನ್ನ ಮಾಡೋದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ನಾವು ಪ್ರಸಂಗಿ 6ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗ 6ನೇ ಅಧ್ಯಾಯ 9ನೇ ವಚನವನ್ನ ಪ್ರಸಂಗಿ 6ನೇ ಅಧ್ಯಾಯ 9ನೇ ವಚನ. ಓದ್ ಸಹಾಯ ಮಾಡ್ತೀರಾ? ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗಿರುವುದನ್ನು ಅನುಭವಿಸುವುದೇ ಲೇಸು, ಇದು ಕೂಡ ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಇಲ್ಲಿ ಬಗೆಯದಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗಿರುವುದನ್ನು ಅನುಭವಿಸುವುದು ಲೇಸು. ನಥಿಂಗ್ ಬೆಟರ್ ದೆನ್ ಸಮಥಿಂಗ್ ಅನ್ನೋ ರೀತಿಯಲ್ಲಿ ಇಲ್ಲಿ ನಾವು ಬಯಸದೇದ್ದಕ್ಕಿಂತ, ಆಶಿಸದೇ ಇರುವುದಕ್ಕಿಂತ ನಮ್ಗೆ ಏನ್ ಸಿಗುತ್ತೋ ಕಣ್ಣೆದುರಿಗಿರುವುದನ್ನೇ ನಾವು ಅನುಭವಿಸ್ಬೇಕಾಗಿದೆ ಪ್ರಿಯರೇ. ಆದ್ರೆ ನಾವು ಈ ಮನೋರೋಗಕ್ಕೆ, ಮನೋ ಕಾಯಿಲೆಗೆ ತುತ್ತಾಗೋ ಕಾರಣ ಏನಂತಂದ್ರೆ, ಎಷ್ಟೋ ಸಾರಿ ನಮಗೆ ಅವಶ್ಯಕತೆ ಇಲ್ಲದಿರುವಂತ ವಿಷಯಗಳ ಮೇಲೆ ನಾವು ಆಸೆಗಳನ್ನ, ಬಯಕೆಗಳನ್ನ, ನಾವು ದುರಾಸೆಗಳನ್ನ ಮಾಡಿ ನಾವು ಎಷ್ಟೋ ಸಾರಿ ಮನೋ ಕಾಯಿಲೆಗಳಿಗೆ, ಮನೋರೋಗಗಳಿಗೆ ಹೋಗುವಂತವರಾಗಿದೆ ಪ್ರಿಯರೇ. ಆ ಮನೋರೋಗಗಳು, ಕಾಯಿಲೆಗಳು ನಮ್ಮನ್ನ ಶಾಶ್ವತವಾಗಿ ಸೈತನ್ನ ಕಡೆಗೆ ತಳ್ಳುವಂತದ್ದಾಗಿದೆ. ಸೈತನ್ ನಮಗೆ ಕಡೆಗೆ ನಮ್ಮನ್ನ ದಾಟುವಂತ ಪರಿಸ್ಥಿತಿಗೆ ಆಗ್ತಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಬರುವಾಗ ನಾವು ಬಗೆಯದನ್ನ ಆಶಿಸುವುದಕ್ಕಿಂತ, ನಮ್ಗೆ ಏನೇನೋ ಬೇಕು ಅಂತ ಆಶಿಸೋದಕ್ಕಿಂತ ನಮ್ ಕಣ್ಣಿರುವುದನ್ನ ನಾವು ಅನುಭವಿಸುವುದಿಲ್ಲ ಪ್ರಿಯರೇ. ಇವತ್ತು ನಾವು ಹೊಸ ಬಟ್ಟೆ ತಗೊಂಡಿರ್ತೀವಿ, ನಾಳೆ ಇನ್ನೊಬ್ರು ಯಾರೋ ಬೇರೆ ಬಟ್ಟೆ ಹಾಕಂದ ತಕ್ಷಣ ಅದು ಚೆನ್ನಾಗಿತ್ತು, ಅದ್ಯಾಕೆ ತಗೊಳ್ಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ನಾವು ಇರ್ತಿರ್ತೀವಿ. ಇದು ನಮ್ಮ ಜೀವಿತದ ಎಲ್ಲಾ ವಿಷಯಗಳನ್ನ ನಾವು ನೋಡ್ತಾ ಬರುವಾಗ ನಾವ್ ಯಾವ್ದೋ ಕಾರ್ ತಗೊಂಡಿರ್ತೀವಿ, ಅದಕ್ಕಿಂತ ಚೆನ್ನಾಗಿರೋ ಕಾರ್ ನೋಡ್ತೀವಿ, ನಾವು ತಗೊಳ್ಬೇಕು ಅನ್ನುವಂತ ನಾವು ಬಯಕೆಗಳನ್ನ ಬರ್ತೀವಿ ಪ್ರಿಯರೇ. ಇದು ಎಷ್ಟೋ ಸಾರಿ ನಮ್ಮ ಮನೋ ರೋಗಗಳಿಗೆ ಅಥವಾ ಮನೋ ಕಾಯಿಲೆಗಳಿಗೆ ಇದು ಕಾರಣ ಆಗುತ್ತೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ 11ನೇ ಅಧ್ಯಾಯ 9ನೇ ವಚನವನ್ನ ಸಹ ನಾವು ಪ್ರಸಂಗಿ ಓದ್ಕೊಳ್ಳೋಣ. ಯವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ಇಲ್ಲಿ ಯವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆ ಕಣ್ಣಿಗೆ ಸರಿ ಬೀಳುವ ಹಾಗೇ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿ ಸಹ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವುದನ್ನ ಮರಿಬೇಡ. ಇಲ್ಲಿ
ಇಲ್ಲಿ ಯೌವನಸ್ಥನ ಬಗ್ಗೆ ನೋಡೋದನ್ನ ಕಾಣ್ತೀವಿ ಪ್ರಿಯರೇ. ಅಂದ್ರೆ ನಿನಗೆ ಕಣ್ಣಿಗೆ ಏನೇನು ಅನ್ಸುತ್ತೆ ಎಲ್ಲ ಮಾಡು, ಆದ್ರೆ ನೀನು ಮಾಡುವಂತ ಎಲ್ಲಾ ವಿಷಯಗಳಲ್ಲೂ ಸಹ ನ್ಯಾಯ ವಿಚಾರಣೆಗೆ ನೀನು ಗುರಿಯಾಗ್ತೀನಿ ಅನ್ನೋದನ್ನ ಮರಿಬೇಡ. ಇವತ್ತು ಸಹ ಈ ಲೋಕದಲ್ಲಿ ಜೀವಿಸುವ ಸಮಯಗಳಲ್ಲಿ ನಾವು ಸಹ ನ್ಯಾಯ ವಿಚಾರಣೆಗೆ ಒಳಗಾಗ್ತೀವಿ ಪ್ರಿಯರೇ. ಯಾಕೆಂದ್ರೆ ದೇವರು ನಮಗೆ ಈ ಲೋಕದ ಎಲ್ಲ ಅವಶ್ಯಕತೆಗಳನ್ನ, ಎಲ್ಲ ಪರಿಸ್ಥಿತಿಗಳನ್ನ, ಎಲ್ಲವನ್ನ ಬಲ್ಲಾತನು ಪ್ರಿಯರೇ. ಆದ್ರೆ ಇಡೀ ಪ್ರಪಂಚದಲ್ಲಿ ನೋಡ್ತಾ ಬರುವಾಗ ಕ್ರೈಸ್ತರು ಯಾರು ಸಹ ನಾವು ಭಿಕ್ಷೆ ಬಿಡುವುದನ್ನ ನೋಡಕ್ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ತನ್ನ ಮಕ್ಕಳನ್ನ ಸಾಕಿ ಸಲುಹುತ್ತಾನೆ. ನಾವು 6ನೇ ಅಧ್ಯಾಯ ಮತ್ತೇನ್ ಸುವಾರ್ತೆ ನೋಡ್ತಾ ಬರುವಾಗ ಸೊಲೊಮೋನು ತನ್ನ ಸಕಲ ಐಶ್ವರ್ಯದಿಂದ ಇದ್ದಂತ ಸಮಯದಲ್ಲೂ ಸಹ ಆತನು ಒಂದು ಹೂಗಿರುವಂತ ಸೌಂದರ್ಯ ಅವನಿಗಿರ್ಲಿಲ್ಲ ಅನ್ನೋದನ್ನ ಕಾಣ್ತೀವಿ. ಅಂದ್ರೆ ಒತ್ತಾರೆಯಲ್ಲಿ ಬಿಟ್ಟು ಸಂಜೆ ಬಾಡಿ ಹೋಗುವಂತ ಹೂಗ ಅಷ್ಟೊಂದು ಸೌಂದರ್ಯವನ್ನ ಕೊಡುವಂತ ಸಮಯದಲ್ಲಿ ದೇವರು ನಿಮ್ಮನ್ನ ಕಾಪಾಡ್ತಾನೆ. ಅಂದ್ರೆ ಆ ಒಂದು ನಾವು ಗಿಳಿಗಳನ್ನ, ಪಕ್ಷಿಗಳನ್ನ ನೋಡ್ತೇವೆ ಪ್ರಿಯರೇ, ಅದಕ್ಕೆ ಬೇಕಂತ ಆಹಾರಗಳನ್ನ ನೋಡ್ತೇವೆ ಪ್ರಿಯರೇ. ಅವು ಯಾವುದೇ ಮಳೆ ಗಾಳಿ ಬರ್ಬೋದು, ಮಳೆ ಚಳಿ ಎಲ್ಲಾ ಸಮಯದಲ್ಲೂ ಸಹ ದೇವರು ಅದಕ್ಕೆ ಆಹಾರವನ್ನು ಒದಗಿಸ್ತಾನೆ. ಆದ್ರೆ ನಾವು ಇವತ್ತಿನ ಆಹಾರಕ್ಕೋಸ್ಕರ ಅವು ತಾವಕಪಡ್ತೇವೆ. ಆದ್ರೆ ನಾವು ಮಾತ್ರ ಯಾವತ್ತೂ ಒಂದ್ ತಿಂಗಳಿಗೋಸ್ಕರ, ಒಂದ್ ವರ್ಷಕ್ಕೋಸ್ಕರ, ಅಥವಾ ಮುಂದೆ 10 ವರ್ಷ 50 ವರ್ಷ ನಮ್ಮ ಮುಂದಿನ ತಲೆಮಾರುವರೆಗೂ ಇರುವ ರೀತಿಯಲ್ಲಿ ನಮ್ಮ ಆಸ್ತಿಯನ್ನ, ಹಣವನ್ನ ಸಂಪಾದನೆ ಮಾಡ್ತೀವಿ. ಇವತ್ತಿನ ಚಿಂತೆಯನ್ನ ಬಿಟ್ಟು ನಾವು ಮುಂದಿನ ಚಿಂತೆಯನ್ನ ಮಾಡ್ತೀವಿ ಪ್ರಿಯರೇ. ದೇವ್ರ ವಾಕ್ಯ ಹೇಳುತ್ತೆ, ಇವತ್ತಿನ ಚಿಂತೆ ಇವತ್ತಿಗೆ ಸಾಕು ಅನ್ನೋ ರೀತಿ ಹೇಳ್ತೇವೆ. ಅಂದ್ರೆ ನಾವು ಈ ಕ್ಷಣದಲ್ಲಿ ಏನಾಗ್ತೀವಿ ಅನ್ನೋದು ಗೊತ್ತಿಲ್ಲ ಪ್ರಿಯರೇ. ಆದ್ರೆ ನಮ್ಮ ಒಂದು ಜೀವಿತ, ನಮ್ಮ ಆಲೋಚನೆಗಳು, ಯೋಜನೆಗಳೆಲ್ಲ ನಾವು ಫ್ಯೂಚರ್ ಪ್ಲಾನ್ಗಳನ್ನ ಮಾಡ್ತೀವಿ ಪ್ರಿಯರೇ. ಇಲ್ಲಿ ಎಲ್ಲಾ ವಿಷಯಗಳಲ್ಲೂ ಸಹ ನಾವು ನ್ಯಾಯ ವಿಚಾರಣೆಗೆ ಗುರಿಯಾಗ್ತೀವಿ ಅನ್ನೋದನ್ನ ಇಲ್ಲಿ ಮರಿಬಾರ್ದು. ಯೌವನಸ್ಥನಿಗೆ ನೀನ್ ಎಲ್ಲಾ ರೀತಿಯಲ್ಲಿ ನಡ್ಕೊಳಪ್ಪ, ಆದ್ರೆ ನ್ಯಾಯ ವಿಚಾರಣೆಗೆ ನೀನು ಗುರಿಯಾಗ್ತೀನಿ ಅನ್ನೋದನ್ನ ನೋಡ್ತೇವೆ ಪ್ರಿಯರೇ. ಇಲ್ಲಿ ಮನೋರೋಗಗಳ, ಮನೋ ಕಾಯಿಲೆಗಳಲ್ಲಿ ನೋಡ್ತಾ ಬರುವಾಗ, ಎಷ್ಟೋ ಒಂದು ಜೀವಿತದಲ್ಲಿ ನೋಡ್ತಾ ಬರುವ ಪ್ರಿಯರೇ, ನನ್ನ ಸ್ನೇಹಿತ, ಅಂದ್ರೆ ನನ್ನ ಜೊತೆಲಿ ಓದ್ತಿರುವಂತಹ ಒಂದು ವಿದ್ಯಾಭ್ಯಾಸ ಮಾಡಿದಂತ ಒಂದು ವಿದ್ಯಾರ್ಥಿಯ ಜೀವಿತದಲ್ಲಿ ಏನಾಯ್ತು ಅಂತಂದ್ರೆ, ಅವರು ಅಣ್ಣ, ಅತ್ತಿಗೆ, ತಂದೆ, ತಾಯಿ ಇದ್ರು. ತಾಯಿ ಕಳೆದೋದ್ರು. ತಾಯಿ ಕಳೆದೋದ ನಂತರ ಅವ್ರ ತಂದೆ ಕಳೆದೋಗಿದ್ರು, ತಂದೆ ತೀರೋದ್ರು. ತಂದೆ ತೀರ್ಕೊಂಡ ನಂತರ ಆ ಮನೆಯ ಕುಟುಂಬಕ್ಕೆ ತಾಯಿ ಆಧಾರವಾಗಿದ್ರು. ತಾಯಿ ಕಳೆದೋದ್ರು. ಒಂದ್ ಸ್ವಲ್ಪ ಅವಾಗ ಶಾಕ್ ಆಯ್ತು, ಅವನಿಗೆ ಒಂದ್ ಸ್ವಲ್ಪ ಮೆಂಟಲ್ ಆದ ಪ್ರಿಯರೇ. ಅವ್ರ ಅಣ್ಣನ ಮತ್ತಿರೋದ್ರು, 6 ತಿಂಗಳಿಗೆ ಮತ್ತೆ ಅವ್ರ ಅಣ್ಣ ತೀರೋದ್ರು. ಅವ್ರ ಅದಕ್ಕೆ ಅವ್ರ ತಾಯಿ ಮನೆ ಹೊರಟೋದ್ರು. ಅವನ ಒಬ್ಬನೇ ಉಂಟಿಯಾದ, ಮಾನಸಿಕ ಸುಸ್ತನಾದ ಪ್ರಿಯರೇ. ಇಡೀ ಊರಲ್ಲಿ ಅಲಿತಾ ಇದ್ರು ಸಹ ಅವ್ರ ಸಂಬಂಧಿಕರ ತುಂಬಾ ಶ್ರೀಮಂತರಾದ್ರು ಸಹ ತೋರಿಸ್ಲಿಲ್ಲ. ನನ್ನ ಹತ್ರ ಬರ್ತಿದ್ದ, ಅಷ್ಟು ಮೆಂಟಲ್ ಆಗಿ ಪಟ್ಟೆನೇ ಹಾಕದ ರೀತಿಯಲ್ಲಿ ಓಡಾಡ್ತಿದ್ರು ಸಹ. ಆ ಹೊಟ್ಟೆಸ್ತರೇ ಬಂದು ನನಗೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಕೇಳ್ತಿದ್ದ, ಹಣ ಇಸ್ಕೊಳ್ತಿದ್ದ. ಆದ್ರೆ ಅವ್ನಿಗೆ ಹಾಸ್ಪಿಟ್ಲ್ ಸೇರಿಸುವಂತ ಸ್ಥಿತಿಯಲ್ಲಿ ಅವರ ಕುಟುಂಬಸ್ಥರು, ಅವರ ಸಂಬಂಧಿಕರು ಯಾರು ಸಹಾಯ ಮಾಡಲಿಲ್ಲ ಪ್ರಿಯರೇ. ಬಹಳ ರ್ಯಾಂಕ್ ಸ್ಟೂಡೆಂಟ್ ಆಗಿದಂತ ವ್ಯಕ್ತಿ, ಅವನ ಜೀವಿತದಲ್ಲಿ ಅವ್ರ ಕುಟುಂಬದಲ್ಲಂತ ಒಂದು ಘಟನೆಗಳಿಂದ ತಂದೆ, ತಾಯಿ, ಅಣ್ಣ 3 ಜನ ತೀರೋದ್ರಿಂದ ಅವನು ಶಾಕ್ ಆಗಿ ಮಾನಸಿಕ ಅಸ್ವಸ್ಥನಾಗಿ ಅವನು ತೀರೋದ ಪ್ರಿಯರೇ. ಇವತ್ತು ನಿಜವಾಗ್ಲೂ ಸಹ ಎಷ್ಟೋ ವಿಶ್ವಾಸಿಗಳು, ಎಷ್ಟೋ ಜೀವಿತ ನೋಡ್ತಾ ಬರುವಾಗ ನಾವು ಮೇಲೆ ಮಾತ್ರ ಆರೋಗ್ಯವಂತರ ಕಾಣ್ತೀವಿ. ನಾವು ಆ ಮಾನಸಿಕ ಅಸ್ವಸ್ಥರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದೀವಿ ಪ್ರಿಯರೇ. ದೇವರು ಭೂಲೋಕದ ಯಾತ್ರೆ ಚಿಂತೆಯನ್ನು ಕರ್ತನಿಗೆ ಒಪ್ಪಿಸಿ ನಿಶ್ಚಿಂತೆಯಾಗಿರುವುದನ್ನ ಹೇಳದಿದ್ದನ್ನ ಕಾಣ್ತೇವೆ ಪ್ರಿಯರೇ. ಅಂದ್ರೆ ಈ ಲೋಕದ ಯಾತ್ರೆಯನ್ನ, ಈ ಲೋಕದ ವಿಷಯಗಳಲ್ಲಿ ನೀನು ದೇವರಿಗೆ ಒಪ್ಪಿಸ್ಕೊಡುವಂತ. ಆದ್ರೆ ಈ ಲೋಕದಲ್ಲಿ ನಮ್ಮಷ್ಟು ಚಿಂತೆ ಮಾಡುವಂತವರು, ನಮ್ಮಷ್ಟು ಆಲೋಚನೆ ಮಾಡುವಂತವರು, ನಮ್ಮಂತೆ ದುರಾಸೆಗಾರರು, ನಮ್ಮಂತೆ ಕಠಿಣ ಆಸೆಗಳನ್ನ ಪಡುವಂತವರು ಬೇರೆ ಯಾರು ಸಾಧ್ಯ ಇಲ್ಲ ಪ್ರಿಯರೇ. ನಮ್ಮ ಆಲೋಚನೆಗಳನ್ನ, ನಮ್ಮ ಒಂದು ಜೀವಿತಗಳನ್ನ ನೋಡ್ತಾ ಬರುವಾಗ ನಾವು ಈ ಲೋಕದಲ್ಲಿ ಮನೋರೋಗಿಗಳಾಗಿ ಜೀವಿಸ್ತಾ ಇದೀವಿ ಪ್ರಿಯರೇ. ನಾವು ನೋಡಕ್ ಮಾತ್ರ ನಾವು ಆರೋಗ್ಯವಂತರ ಕಾಣ್ತೀವಿ, ಆದ್ರೆ ಎಲ್ಲೋ ಕೆಲವು ವಿಷಯಗಳಲ್ಲಿ, ಕೆಲವು ಗೊಂದಲಗಳಲ್ಲಿ ನಾವು ಬಿದ್ದು ನಾವು ಮಾನಸಿಕ ಅಸ್ವಸ್ಥರಾಗಿದ್ದೀವಿ ಪ್ರಿಯರೇ. ಇಲ್ಲಿ ಮನುಷ್ಯನ ಸಮಸ್ಯೆ ಏನು ಅಂತ ನಾವು ನೋಡ್ತಾ ಬರುವಾಗ ಪ್ರಿಯರೇ, ಏನಂದ್ರೆ ಎಲ್ಲೆಡೆ ಹಲವಾರು ವಿಷಯಗಳಲ್ಲಿ ಮನುಷ್ಯನಿಗೆ ತೃಪ್ತಿ ಸಿಗ್ತಾ ಇಲ್ಲ ಪ್ರಿಯರೇ. ಆತನು ಹಲವಾರು ವಿಷಯಗಳಲ್ಲಿ ಹುಡ್ಕಾಡ್ತಾ ಇದ್ದಾನೆ, ಆದ್ರೆ ಆತನಿಗೆ ತೃಪ್ತಿ ಸಿಗ್ತಾ ಇಲ್ಲ. ಇವತ್ತು ಸಹ ನಮ್ಮ ಜೀವಿತಗಳನ್ನ ನೋಡ್ತಾ ಬರುವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನ ನೆಲೆಗೊಂಡಿದ್ದಂತ ನಮಗೆ ತೃಪ್ತಿ ಇದೆ ಪ್ರಿಯರೇ, ತೃಪ್ತಿ ಇರಬೇಕು. ಆದ್ರೆ ತೃಪ್ತಿ ಇಲ್ಲದ ರೀತಿಯಲ್ಲಿ ಎಷ್ಟೋ ಜನರು ಜೀವಿಸುವುದನ್ನ ಕಾಣ್ತೀವಿ. ಅಂದ್ರೆ ದೇವರು ನಮಗೆಲ್ಲವನ್ನ ಕೊಟ್ಟಿದ್ರು ಸಹ ಇನ್ನೇನೋ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಬೇರೆ ಒಂದು ವಿಷಯಗಳಲ್ಲಿ ನಾವು ಹುಡುಕುವಂತವರಾಗಿದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ಬಯಸುವಂತವರಾಗಿದ್ದೇವೆ ಪ್ರಿಯರೇ. ನಾವು 2 ವಿಷಯಗಳನ್ನ ಕಲಿತ ನಾವು 3ನೇ ವಿಷಯಕ್ಕೆ ನಾವು ಬರೋಣ ಪ್ರಿಯರೇ. ನಾವು 3ನೇದಾಗಿ ನೋಡುವಾಗ
ಒಡಕು ಮನಸ್ಸು, ಸ್ಪೆಲ್ಟ್ ಮೈಂಡ್. ಇಲ್ಲಿ ಈ ಒಡಕು ಮನಸ್ಸನ್ನ ನೋಡ್ತಾ ಬರುವಾಗ ಆಲೋಚನೆಗಳ ಮತ್ತು ಮಾತುಗಳು ಮತ್ತು ಭಾವನೆಗಳ ನಡುವಿನ ಸಂಪರ್ಕವನ್ನ ಕಡಿತವನ್ನ ಸೂಚಿಸುವಂತದ್ದಾಗಿದೆ ಪ್ರಿಯರೇ. ನಾವು ಮಾಡುವಂತ ಆಲೋಚನೆಗಳು ಮತ್ತು ಭಾವನೆಗಳು ನಡುವಿನ ಸಂಪರ್ಕವನ್ನ ಕಡಿದೋಗುವಂತದನ್ನ ಇಲ್ಲಿ ಸೂಚಿಸುವಂತದ್ದಾಗಿದೆ ಪ್ರಿಯರೇ. ಈ ಸ್ಥಿತಿಯನ್ನ ವಿಭಜಿತ ವ್ಯಕ್ತಿತ್ವ ಎಂದು ಕರೆಯಲಾಗ್ತದೆ. ಇದು ಆಗಾಗ ಎರಡು ವ್ಯಕ್ತಿತ್ವಗಳ ನಡುವೆ ಸಂಘರ್ಷಗಳು ಉಂಟಾಗುವುದನ್ನ ಕಾಣ್ತೀವಿ ಪ್ರಿಯರೇ. ಎರಡು ಮನಸ್ಸಿನ ವ್ಯಕ್ತಿ ಆಗಿರುವಂತ ಒಂದು ಸ್ಥಿತಿ ಇದಾಗಿದೆ. ಇದು ವಿಭಜಿತನ ಮನಸ್ಸಿನ ಗುಣಲಕ್ಷಣಗಳು ನೋಡ್ತಾ ಬರುವಾಗ ಇದು ಅಸ್ಥಿರತೆ, ಅಂದ್ರೆ ಯಾವಾಗ್ಲೂ ಒಂದು ಕಡೆ ಸ್ಥಿರತೆ ಇರಲ್ಲ ಪ್ರಿಯರೇ. ಎರಡು ವಿಭಜಿತ ಮನಸ್ಸಿನ ಅಥವಾ ಒಡಕು ಮನಸ್ಸಿನ ಜೀವಿತವನ್ನು ನೋಡ್ತಾ ಬರುವಾಗ ಅದು ಸ್ಥಿರತೆ ಇರಲ್ಲ, ಅಸ್ಥಿರತೆಯಿಂದ ಕೂಡಿರುವಂತದ್ದು. ಎರಡು ಮನಸ್ಸಿನ ವ್ಯಕ್ತಿತ್ವ ಇರುವಂತದ್ದು ಮತ್ತು ಅದು ಬದ್ಧತೆ ಇರಲ್ಲ. ಅದು ಅವರು ತಮ್ಮ ದೇವರಿಗೆ ಬದ್ಧತೆ ಕೆಲವು ಸಾರಿ ತೋರಿಸ್ತಾರೆ, ಇನ್ ಕೆಲವು ಸಾರಿ ಇತರ ನಂಬಿಕೆಗಳ ಮೇಲೆ, ಇತರ ಆಸೆಗಳ ಮೇಲೆ ಅವರು ಅನುಸರಿಸುವುದನ್ನು ನೋಡ್ತೇವೆ. ಇವತ್ತು ಎಷ್ಟೋ ವಿಶ್ವಾಸಿಗಳು ನೋಡ್ತಾ ಬರುವಾಗ ತಮ್ಮ ಹಳೆಯ ಜೀವಿತದ ಹಳೆಯ ಸ್ವಭಾವಗಳನ್ನು ಬಿಡಲ್ಲ ಮತ್ತು ಹೊಸ ಜೀವಿತದ ಸ್ವಭಾವಗಳನ್ನು ಬಿಡಲ್ಲ ಪ್ರಿಯರೇ. ಇಲ್ಲಿ ಕ್ರೈಸ್ತರಾಗೂ ನಡ್ಕೊಳ್ತಾರೆ, ಅಲ್ಲಿ ಹಬ್ಬ ಹರಿದಿನಗಳನ್ನ ಅಥವಾ ಬೇರೆ ಬೇರೆ ಕಾರ್ಯಗಳನ್ನ ಸಹ ಮಾಡ್ತಾರೆ. ಎರಡು ದೋಣಿಯ ಮೇಲೆ ಕಳೆಯುವ ರೀತಿಯಲ್ಲಿ ಅವರು ತಮ್ಮ ಜೀವಿತವನ್ನ ಮಾಡ್ತಾ ಬರ್ತಾ ಇದ್ದಾರೆ ಪ್ರಿಯರೇ. ತಮಗೆ ತೃಪ್ತಿ ಇಲ್ಲದ ಸ್ಥಿತಿಯಲ್ಲಿ ಇವತ್ತು ಜೀವಿತವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಹ ನಾನು ಹೊಸದಾಗಿ ಹುಟ್ಟಿದ್ದನೆಂಬುದನ್ನು ನೋಡುವಾಗ ನಿಕೋದೇಮನಿಗಳ ರೀತಿಯಲ್ಲಿ ನೀರಿನಿಂದಲೋ ಹೃದಯದಿಂದಲೋ ಹುಟ್ಟಿದವನು, ಆತ್ಮನಿಂದಲೂ ಹುಟ್ಟಿದಿರುವಂತವನು ಆತನು ದೇವರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ ಅನ್ನೋದನ್ನು ನೋಡ್ತೇವೆ ಪ್ರಿಯರೇ. ನಾವು ನೂತನ ಮನಸ್ಸನ್ನ ಹೊಂದಿಕೊಂಡವರಾಗಿರ್ಬೇಕು ಪ್ರಿಯರೇ. ಇವತ್ತು ಸಹ ಹಳೆಯ ಸ್ವಭಾವದಲ್ಲೂ ಸಹ ಇದೆ ಮತ್ತು ಹೊಸ ಸ್ವಭಾವದಲ್ಲಿ ಸಹ ಎರಡಕ್ಕೂ ಸಹ ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ನಾವು ಗೊಂದಲಕ್ಕೆ ಸಿಕ್ಕಿಕೊಂಡು ಗೊಂದಲಕ್ಕೆ ಈಡಾಗಿ ನಾವು ಜೀವಿತವನ್ನ ಮಾಡುವಂತವರಾಗಿದ್ದೇವೆ ಪ್ರಿಯರೇ. ನಾವು ಈ ವಿಷಯದಲ್ಲಿ ಕೆಲವು ವಿಷಯವನ್ನ ಕಲಿತಾ ಬರೋಣ. ನಾವು ಸಮುವೇಲನ 1 ಸಮುವೇಲ 13ನೇ ಅಧ್ಯಾಯದಲ್ಲಿ 1 ಸಮುವೇಲ 13ನೇ ಅಧ್ಯಾಯ 8ನೇ ವಚನವನ್ನ ನೋಡೋಣ. 13ನೇ ಅಧ್ಯಾಯ 8ನೇ ವಚನ ಸಿಸ್ಟರ್. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲೇ 7 ದಿವಸ ಇದ್ದರು. ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು, ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು ಫಿಲಿಷ್ಟಿಯರು ಮಿಕ್ವಾಷಿನಲ್ಲಿ ನಿಮಗೆ ವಿರುದ್ಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ, ನಾನು ಯೆಹೋವನಿಗೆ ಶಾಂತಿ ಅರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಷ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೆನು ಅಂದನು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಲ್ಲಿ ನಾವು ಸೌಲನ ಜೀವಿತವನ್ನ ನೋಡ್ತೀವಿ ಪ್ರಿಯರೇ. ಇಸ್ರಾಯೇಲರ ಮೊದಲ ಅರಸ ಸೌಲನನ್ನ ಆರಿಸಿಕೊಂಡಂತ ದೇವರು ಸಮುವೇಲನ ಮುಖಾಂತರ 7 ದಿವಸಗಳಲ್ಲಿ ನಾನು ನಿನ್ಗೆ ಬರ್ತೇನೆ, ನಿನ್ ಗಿಲ್ಗಾಗಿನಲ್ಲಿ ನಿನ್ ಕಾದುಕೊಂಡಿರು ಅಂತ ಹೇಳುವುದನ್ನ ಕಾಣ್ತೇವೆ. ನಾನು ಬಂದ ಮೇಲೆ ಯಜ್ಞವನ್ನ ಸಮರ್ಪಣೆ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ ಅಂತ ಹೇಳಿರ್ತಾನೆ. ಇಲ್ಲಿ ಸೌಲನು ಪದೇ ಪದೇ ಈ ಒಂದು ಸೈನ್ಯವನ್ನ ಲೆಕ್ಕ ಆಗ್ತಾ ಇರೋ ಸಮಯದಲ್ಲಿ ಅಲ್ಲಿ ಕಡಿಮೆ ಆಗ್ತಾ ಹೋಗೋದನ್ನ ನೋಡ್ತಾ ಇರ್ತೀವಿ. ಆತನು 7ನೇ ದಿನ ಆದ್ರೂ ಸಹ ಸಮುವೇಲನು ಬರದೇ ಇರುವಂತ ಪರಿಸ್ಥಿತಿಯಲ್ಲಿ ತಾನೇ ಯಜ್ಞವನ್ನ ಸಮರ್ಪಣೆ ಮಾಡೋದಕ್ಕೋಸ್ಕರ ಆತನು ಯಜ್ಞವನ್ನ ಸಮರ್ಪಣೆ ಮಾಡೋದನ್ನ ನೋಡ್ತೇವೆ ಪ್ರಿಯರೇ. ಮತ್ತು ಸರ್ವಾಂಗ ಹೋಮವನ್ನ ಅರ್ಪಿಸುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಸೌಲನು ದೇವರ ಆಜ್ಞೆಗೆ ತಕ್ಕ ರೀತಿಯಲ್ಲಿ ಸಮುವೇಲನು ಪ್ರವಾದಿಯಾದ ಸಮುವೇಲನು ದೇವರ ಆಜ್ಞೆಯಂತೆ ಹೇಳಿದಂತ ರೀತಿಯಲ್ಲಿ ಆತನು 7ನೇ ದಿನದವರೆಗೂ ಕಾದುಕೊಂಡಿರ್ಬೇಕಾಗಿತ್ತು.
ಆತನು ಒಂದೇ ಮನಸ್ಸುಳ್ಳವನಾಗಿ ದೇವರ ಮಾತಿಗೆ ವಿಧೇಯನಾಗಿ ಸಮುವೇಲನ ಮಾತಿಗೆ ವಿಧೇಯನಾಗಿ ಕಾಯ್ದುಕೊಂಡಿರಬೇಕಾಗಿತ್ತು. ಇಲ್ಲಿ ದೇವರೇ ಯುದ್ಧಗಳನ್ನ ಜಯಿಸುವಂತವನು ಅಥವಾ ಶತ್ರುಗಳನ್ನ ಇವ್ರ ಇಸ್ರಾಯೇಲರ ವಶಪಡಿಸುವಂತವನು ದೇವರೇ ಆಗಿರೋದ್ರಿಂದ, ದೇವರೇ ಯುದ್ಧ ಮಾಡೋದ್ರಿಂದ ಇವ್ರು ಕಾದುಕೊಂಡೇ ಇರ್ಬೇಕಾಗಿತ್ತು. ಆದ್ರೆ ಸೌಲನು ಏನ್ ಮಾಡ್ತಾನೆ, ಆತನು ಬರು ತಡವಾದ್ರದಿಂದ ತಾನೇ ಇಲ್ಲಿ ಯಜ್ಞವನ್ನ ಸಮರ್ಪಣೆ ಮಾಡುವುದನ್ನ ಆತನನ್ನು ನೋಡ್ತೇವೆ ಪ್ರಿಯರೇ. ಇಲ್ಲಿ ಈ ಒಂದು ಸೌಲನ ಜೀವಿತವನ್ನ ನೋಡ್ತಾ ಬರುವಾಗ ಪ್ರಿಯರೇ, ಸೌಲನು ಇಲ್ಲಿ ಡಿವೈಡೆಡ್ ಮೈಂಡ್ ಅಂದ್ರೆ ಆತನು ಎರಡು ಮನಸ್ಸುಳ್ಳಂತ ವ್ಯಕ್ತಿ ಆಗಿದ್ದಾನೆ ಪ್ರಿಯರೇ. ಇಲ್ಲಿ ದೇವರೇ ಆತನನ್ನ ಅರಸನಾಗಿ ಆಯ್ಕೊಂಡಿದ್ದಾನೆ. ಅರಸನಾಗಿ ಇಸ್ರಾಯೇಲರ ಮೇಲೆ ಆತನನ್ನ ಅಧಿಪತಿ ಅರಸನಾಗಿ ಮಾಡುವಂತ ಸಮಯದಲ್ಲಿ ಆತನು ಯಾಜಕರು ಮಾಡುವಂತ ಲೇವಿಯರು ಮಾಡ್ಬೇಕಂತ ಯಾಜಕ ಉದ್ಯೋಗವನ್ನ ತಾನೇ ಮಾಡುವಂತದ್ದು ತಪ್ಪಾಗಿದೆ ಪ್ರಿಯರೇ. ಮತ್ತು ಆತನು ಸಮುವೇಲನ ಬರುವವರೆಗೂ ಕಾಯಬೇಕಾಗಿತ್ತು ಮತ್ತು ಯಜ್ಞವನ್ನು ಸಮರ್ಪಣೆ ಮಾಡಬಾರ್ದಾಗಿತ್ತು. ಆದ್ರೆ ಇಲ್ಲಿ ತಾನೇ ಎರಡು ಮನಸ್ಸುಳ್ಳವ ವ್ಯಕ್ತಿಯಾಗಿ ಅವರ ಮೇಲೆ ನಂಬಿಕೆ, ದೇವರ ಮೇಲೆ ಮತ್ತು ಪ್ರವಾದಿಯ ಮೇಲೆ ಸಮುವೇಲನ ಮೇಲೆ ನಂಬಿಕೆ ಇಲ್ಲದೆ ಇಲ್ಲಿ ತಾನೇ ಯಜ್ಞವನ್ನ ಸಮರ್ಪಣೆ ಮಾಡೋದನ್ನ ನಾನು ನೋಡ್ತೇವೆ ಪ್ರಿಯರೇ. ಇದು ದೇವರಿಗೆ ಅವಿಧೇಯನಾಗುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಮತ್ತು ಮತ್ತೊಂದು ಆವರ್ತಿ ನಾವು ಮತ್ತೊಂದು ವಿಷಯದಲ್ಲಿ ನೋಡ್ತಾ ಬರುವಾಗ 15ನೇ ಅಧ್ಯಾಯದಲ್ಲಿ ಮತ್ತೊಂದು ವಿಷಯವನ್ನು ನೋಡ್ತೇವೆ. 15ನೇ ಅಧ್ಯಾಯ 3ನೇ ವಚನದಲ್ಲಿ ಓದಿ ಸಿಸ್ಟರ್. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಇಲ್ಲಿ ಎಲ್ಲವನ್ನ ಅಮಲೇಕರಲ್ಲಿರುವಂತ ಎಲ್ಲವನ್ನ ನೀನು ಕೊಂದು ಹಾಕು ಅಂತ ಹೇಳೋದನ್ನ ಇಲ್ಲಿ ನಾವು ಕಾಣ್ತೇವೆ. ಆದ್ರೆ ನಾವು 8ನೇ ವಚನದಲ್ಲಿ ನೋಡ್ತಾ ಬರುವಾಗ 9ನೇ ವಚನ ಒಂದು ಸಿಸ್ಟರ್ ಹಾಗೆ. ಸೌಲನು ಇಸ್ರಾಯೇಲರು ಆಗಾಗನನ್ನು, ಮೇಲ್ತರದ ಕುರಿದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ಇಲ್ಲಿ ನಾನು ನೋಡ್ತಾ ಬರುವಾಗ ಎಲ್ಲವನ್ನ ಇಲ್ಲಿ ಅಮಲೇಕರ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳನ್ನ ನೀನು ಹಾಳು ಮಾಡು, ಎಲ್ಲವನ್ನ ನಾಶ ಮಾಡು ಅಂತ ಹೇಳುವಂತ ಕೊಂದು ಹಾಕು ಅಂತ ಹೇಳುವುದನ್ನ ಕಾಣ್ತೇವೆ 3ನೇ ವಚನದಲ್ಲಿ. ಅದೇ 9ನೇ ವಚನ ನೋಡುವಾಗ ಇಲ್ಲಿ ಸೌಲನು ಏನ್ ಮಾಡ್ತಾರೆ ಅಂದ್ರೆ ನಾಶ ಮಾಡುವುದಕ್ಕೆ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥದ್ದನ್ನ ಆತನು ತರ್ತಾನೆ ಪ್ರಿಯರೇ. ಇಲ್ಲಿ ನಾಶ ಮಾಡು, ದೇವರ ಆಜ್ಞೆ ಏನು ಅಂತ ಎಲ್ಲವನ್ನ ನೀನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ. ಆದ್ರೆ ಸೌಲನ್ ಏನ್ ಮಾಡ್ತಾನೆ, ಎರಡು ಮನಸ್ಸುಳ್ಳಂತ ವ್ಯಕ್ತಿಯಾಗಿರುವುದರಿಂದ ತನ್ನ ಮನಸ್ಸಿನಲ್ಲಿ ಅವನ್ನ ನಾಶ ಮಾಡೋದಕ್ಕೆ ಮನಸ್ಸಿಲ್ಲದೆ ಮೇಲ್ತರದಲ್ಲಿರುವಂತ ಕುರಿ ದನಗಳನ್ನ ಆಗಾಗನನ್ನ ಉಳಿಸಿ ಆತನ ತರುವುದನ್ನ ಕಾಣ್ತೇವೆ ಪ್ರಿಯರೇ. ಸೌಲನ್ನು ಬಂದು ಸಮುವೇಲನ್ನು ಬಂದು ಕೇಳುವಂತ ಸಮಯದಲ್ಲಿ ಇಲ್ಲ, ಎಲ್ಲವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಬಂದಿದ್ದೇನೆ, ಯಾವುದನ್ನ ನಾನು ಉಳಿಸಿಲ್ಲ ಅಂತ. ಆದ್ರೆ ಕುರಿ ದನಗಳ ಕೋಳಿಗಳ ಶಬ್ದವೇನು ಅಂತ ಕೇಳುವಂತ ಸಮಯದಲ್ಲಿ ಆದ್ರೆ ಜನರು ಒತ್ತಾಯ ಮಾಡಿದ್ರು, ಅವ್ರಿಗೋಸ್ಕರ ನಾನು ತಂದೆ, ಅವು ಯೆಹೋವನಿಗೋಸ್ಕರ ಯಜ್ಞವನ್ನ ಅರ್ಪಣೆ ಮಾಡೋದಕ್ಕೋಸ್ಕರ ನಾವು ತಂದೆ ಶ್ರೇಷ್ಠವಾದದ್ಗಳನ್ನ ಅಂತ ಹೇಳೋದನ್ನ ಸಮಯದಲ್ಲಿ ದೇವರ ಆಜ್ಞೆಗೆ ಅವಿಧೇಯನಾಗುವುದನ್ನ ಕಾಣ್ತೇವೆ. ಆ ಹಿಂದೆನೆ ನಾವು ನೋಡುವಾಗ ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯದಲ್ಲಿ 25ನೇ ಅಧ್ಯಾಯ 17 ಮತ್ತು 19ನೇ ವಚನ ನೋಡುವಾಗ ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ. ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಲೇಕರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ನೀವು ದಣಿದು ಬಳಲಿ ಇದ್ದಾಗ ನಿಮ್ಮವರಲ್ಲಿ ಹಿಂದೆ ಬಿದ್ದ ಬಲಹೀನರನ್ನು ಸಂಹಾರ ಮಾಡಿದರಲ್ಲ. ಆದ ಕಾರಣ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಸುತ್ತಲೂ ಯಾವ ಶತ್ರುಗಳು ಇಲ್ಲದಂತೆ ಮಾಡಿದಾಗ ಭೂಮಿಯ ಮೇಲೆ ಅಮಲೇಕರ ಹೆಸರೇ ಉಳಿಯದಂತೆ ನೀವು ಮಾಡಬೇಕು, ಇದನ್ನು ಮರೆಯಬಾರದು. ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಹೇಳುವಂತ ಸಮಯದಲ್ಲಿ ಅಮಲೇಕರನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕು ಅಂತ ಹೇಳುವುದನ್ನ ಕಾಣ್ತೇವೆ. ಇಲ್ಲಿ 15ನೇ 3ನೇ ವಚನದಲ್ಲೂ ಸಹ ಹೇಳುವಂತದನ್ನ ಕಾಣ್ತೇವೆ. ಇನ್ನು ಸಂಪೂರ್ಣವಾಗಿ ಎಲ್ಲವನ್ನ ನಾಶ ಮಾಡು, ಯಾವುದನ್ನೂ ಉಳಿಸ್ಬೇಡ ಅನ್ನುವಂತ ರೀತಿಯಲ್ಲಿ ನೋಡ್ತೇವೆ. ಆದ್ರೆ ಇಲ್ಲಿ ಆತನು ಆಗಾಗನನ್ನು
ಮತ್ತು ಎಲ್ಲಾ ಮೇಲ್ತರದಂತ ಕುರಿದನ ಎಲ್ಲವನ್ನ ಶ್ರೇಷ್ಠ ವಸ್ತುಗಳನ್ನ ತರೋದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲೂ ಸಹ ಆತನು ನಾಶ ಮಾಡುವುದಕ್ಕೆ ಮನಸ್ಸಿಲ್ಲದೆ ಅವನ ತಂದುದನ್ನ ಸ್ಥಿತಿಯನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ಎರಡು ಮನಸ್ಸುಳ್ಳವನಾಗಿ ಒಡಕು ಮನಸ್ಸುಳ್ಳವನಾಗಿರುವಂತ ಸೌಲನು ಮಾಡುವಂತ ಒಂದು ಕಾರ್ಯವನ್ನ ನೋಡುವಾಗ ದೇವರ ಮಾತಿಗೆ ಅವಿಧೇಯನಾಗುವುದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ಅಸ್ಥಿರತೆ ಮನಸ್ಸನ್ನ ಕಾಣೋದನ್ನ ಕಾಣ್ತೇವೆ. ಸ್ಥಿರತೆ, ದೇವರ ಮಾತಿಗೆ ವಿಧೇಯನಾಗ್ಬೇಕಾಗಿತ್ತು, ಸ್ಥಿರತೆಯನ್ನ ಕಾಪಾಡಿಕೊಳ್ಬೇಕಾಗಿತ್ತು. ಆದ್ರೆ ದೇವರ ಮಾತಿಗೆ ಅವಿಧೇಯನಾದ ಅಸ್ಥಿರತೆಯನ್ನ ಕಾಪಾಡಿಕೊಂಡು ಎರಡು ಮನಸ್ಸುಳ್ಳ ವ್ಯಕ್ತಿಯನ್ನಾಗಿ ಕೆಲವನ್ನ ಉಳಿಸಿ ತರುವುದನ್ನು ನಾವು ಕೊಡ್ತೇವೆ. ತಂದ ಮೇಲೆ ಅಲ್ಲಿ ಸೌಲನಿಗೆ ಸಮುವೇಲನಿಗೆ ಹೇಳುವ ಸಮಯದಲ್ಲೂ ಸಹ ನಾನು ಎಲ್ಲವನ್ನ ನಾಶ ಮಾಡಿದ್ದೇನೆ, ಯಾವುದವನ್ನ ಉಳಿಸಿಲ್ಲ ಅನ್ನೋದನ್ನ ನಾವು 15 ಮುಂದೆ ನೋಡ್ತೀವಿ ಪ್ರಿಯರೇ. ಇಲ್ಲಿ ಎರಡು ಮನಸ್ಸುಳ್ಳಂತ ವ್ಯಕ್ತಿಯಾಗಿರುವಂತ ಇಲ್ಲಿ ಸೌಲನ ಸ್ಥಿತಿಯನ್ನು ನೋಡ್ತಾ ಬರುವಾಗ ನಾವು ಅದೇ ರೀತಿಯಲ್ಲಿ ಅದನ್ನೇ 1 ಸಮುವೇಲ 15 ಅಧ್ಯಾಯ 27ನೇ ವಚನ ನೋಡುವಾಗ ಆತನು ನೀನು ಮಾಡ್ದು ದೇವರ ವಿರುದ್ಧವಾಗಿ ಇದೆ ಅನ್ನುವುದನ್ನ ಹೇಳುವ ಸಮಯದಲ್ಲಿ ದೇವರು ನಿನ್ನನ್ನ ಅರಸನತನದಿಂದ ತಳ್ಳಿ ಬಿಟ್ಟಿದ್ದಾನೆ ಸಮಯದಲ್ಲಿ ಅಲ್ಲಿ ಸಮುವೇಲನ ಮೇಲಂಗಿನ ಹಿಡಿದು ಹರಿದಾಕುವುದನ್ನ ಆತನು ಹಿಡಿದು ಎಳೆದ ಸಮಯದಲ್ಲಿ ಹರಿದೋಗುವುದನ್ನ ನಾವು ಕಾಣ್ತೇವೆ. ಮತ್ತೆ ಅದೇ ರೀತಿಯಲ್ಲಿ 1 ಸಮುವೇಲ 15:30ನೇ ವಚನವನ್ನ ಓದಿ ಸಿಸ್ಟರ್. 15ನೇ ಅಧ್ಯಾಯ 30ನೇ ವಚನ. ಸಮಯ ಆಯ್ತು, ಓದಿ ಸಿಸ್ಟರ್ ಅಷ್ಟು. ಸೌಲನು, ನಾನು ಪಾಪ ಮಾಡಿದ್ದೇನೆ, ದಯವಿಟ್ಟು ಇಸ್ರಾಯೇಲರ ಮುಂದೆಯೂ ಜನರ ಹಿರಿಯರ ಮುಂದೆಯೂ ನನ್ನ ಮಾನವನ್ನು ಉಳಿಸು. ನಾನು ನಿನ್ನ ದೇವರಾದ ಯೆಹೋವನನ್ನು ಆರಾಧಿಸುವುದಕ್ಕಾಗುವಂತೆ ಹಿಂದಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಬೇಡಿಕೊಳ್ಳಲು ಅವನು ಹಿಂದಿರುಗಿ ಸೌಲನ ಜೊತೆಯಲ್ಲಿ ಹೋದನು. ಆಗ ಸೌಲನು ದೇವರನ್ನು ಆರಾಧಿಸಿದನು. ಇಲ್ಲಿ ನೋಡ್ತಾ ಬರುವಾಗ ಇಲ್ಲಿ ನಾನು ಪಾಪ ಮಾಡಿದಿನ ಅಂತ ಮನವರಿಕೆ ಆತನಿಗೆ ಆಗಿದೆ. ಇಲ್ಲಿ ತನ್ನ ಸ್ವಂತ ತನ್ನನ್ನು ಹೆಚ್ಚಿಸಿಕೊಳ್ಳೋದನ್ನ ನೋಡ್ತೇವೆ ಪ್ರಿಯರೇ. ಇಲ್ಲಿ ತನಗೆ ಸಲ್ಲಬೇಕಾದ ಗೌರವವನ್ನ, ದೇವರಿಗೆ ಸಲ್ಲಬೇಕಾದ ಗೌರವವನ್ನ ತನಗೆ ತೆಗೆದುಕೊಳ್ಳುವುದನ್ನ ನಾವು ಸೋಲಿನ ಸ್ಥಿತಿಯನ್ನ ಕಾಣ್ತೇವೆ. ದೇವರೆಳೆದನ್ನ ಮಾತಿಗೆ ವಿಧೇಯನಾಗುವುದನ್ನ ಕಾಣ್ತೇವೆ. ಅಸ್ಥಿರತೆಯನ್ನ ಕಾಣ್ತೇವೆ. ಆತನು ತನ್ನಗೆ ದೇವರಿಗೆ ಸಲ್ಲಬೇಕಾದ ಗೌರವವನ್ನು ತನಗೆ ತೆಗೆದುಕೊಳ್ಳುವುದನ್ನ ಕಾಣ್ತೇವೆ. ಇಲ್ಲಿ ನೋಡಿ ಪ್ರಿಯರೇ, ಇಸ್ರಾಯೇಲರ ಮುಂದೆಯೂ ಜನರ ಹಿರಿಯರ ಮುಂದೆಯೂ ನನ್ನ ಮಾನವನ್ನ ಉಳಿಸು. ಇಲ್ಲಿ ನನ್ನ ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ನನ್ನ ಕ್ಷಮಿಸು, ದೇವರನ್ನು ಕ್ಷಮಿಸ್ಲಿ ಅಂತ ಕೇಳ್ತಾರೆ. ಇಲ್ಲಿ ಇಸ್ರಾಯೇಲರ ಮುಂದೆ, ಜನರ ಮುಂದೆ ಅಂದ್ರೆ ಇಲ್ಲಿ ಜನರ ಮೇಲೆ ಜನರ ಒಂದು ಬಯಕೆಯನ್ನ, ಜನರ ಮೇಲೆ ಆತನು ವಿಶ್ವಾಸ ಇಟ್ಟೋದನ್ನ ಕಾಣ್ತೇವೆ. ಇಲ್ಲಿ ದೇವರ ಭಯ ಆತನಲ್ಲಿ ಇಲ್ಲ ಪ್ರಿಯರೇ. ಈತನು ಒಡಕು ಮನಸ್ಸುಳ್ಳವನಾಗಿ, ಎರಡು ಮನಸ್ಸುಳ್ಳವನಾಗಿ ಇಲ್ಲಿ ಜನರ ಮುಂದೆ, ಇಸ್ರಾಯೇಲರ ಮುಂದೆ ನನ್ನ ಮಾನ ಉಳಿಸು ಅಂತ ಕೇಳ್ತಾನೆ. ದೇವ್ರು ನಾನು ಮಾಡಿದ್ದೇನೆ, ತಪ್ಪು ಮಾಡಿದೆ, ನನ್ನ ಪಾಪಿ, ನನ್ನ ಕ್ಷಮಿಸು, ನನಗೆ ದೇವ್ರು ಏನೇ ದಂಡನೆ ಕೊಟ್ಟರು, ಏನೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳಿಲ್ಲ. ಆದ್ರೆ ಇಲ್ಲಿ ನಾನು ಇಸ್ರಾಯೇಲರ ಮುಂದೆ ನನ್ನ ಮಾನವನ ಉಳಿಸು ಅನ್ನೋದನ್ನ ಕೇಳಿಕೊಳ್ಳೋದನ್ನ ಪ್ರೀತಿ ಕಾಣ್ತೇವೆ ಪ್ರಿಯರೇ. ಇಲ್ಲಿ ಸೌಲನು ಎರಡು ಮನಸ್ಸು ಉಳಿದಂತಹ ವ್ಯಕ್ತಿಯಾಗಿರುವುದರಿಂದ ತಾನು ದೇವರ ವಿರುದ್ಧವಾಗಿ ಆತನು ಹೇಳುವುದನ್ನ ಕಾಣ್ತೇವೆ ಪ್ರಿಯರೇ. ದೇವರ ಮಾತಿಗೆ ಅವಿಧೇಯನಾಗಿ, ದೇವರ ಮಾತಿಗೆ ಕಿವಿಗೊಡದೆ ಆತನ ಜೀವಿತವನ್ನ ನೋಡ್ತಾ ಬರುವಾಗ, ನಾವು ಇನ್ನೂ ಹಲವಾರು ವಿಷಯಗಳನ್ನ ಸೌಲನ ಜೀವಿತ ನೋಡ್ತಾ ಬರುವಾಗ ಆತನ ಆ ಡಿವೈಡೆಡ್ ಮೈಂಡ್ ಅಥವಾ ಎರಡು ಮನಸ್ಸುಳ್ಳಂತ ವ್ಯಕ್ತಿತ್ವವನ್ನ, ಒಡಕು ಮನಸ್ಸಿನ ಸ್ಥಿತಿಯನ್ನ ನಾವು ಸೌಲನ ಬಗ್ಗೆ ನಾವು ಕಲಿತಾ ಬರ್ಬೋದು. ದೇವರ ಚಿತ್ತವಾದ ಮುಂದಿನ ದಿನಗಳಲ್ಲಿ ನಾವು ಕಲಿತಾ ಬರೋಣ. ಸಮಯ ಆಗಿ ದೇವರು ವಾಕ್ಯ ಭಾಗವನ್ನು ಆಶ್ವಾಸಿಕೊಡ್ರಿ.